ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವರ್ಧನ್. ಭ್ರಷ್ಟಾಚಾರ ಬಾಂಬ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನೋಡಿ, ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಭ್ರಷ್ಟಾಚಾರದ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಎಳೆಯಾಗಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾವತ್ತೂ ಕೂಡ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನು ಕೈ ಬಿಟ್ಟಿದ್ದೇ ಇಲ್ಲ. ಆದರೆ ಇಲ್ಲಿ ಆಗಿರುವಂಥ ಭ್ರಷ್ಟಾಚಾರ, ಅದಕ್ಕೆ ಸಿಗಬೇಕಾದಂಥ ನ್ಯಾಯ, ಈಗ ಸದ್ಯಕ್ಕೆ ಆಗಿರುವಂಥ ಅಪ್ಡೇಟ್ ನೋಡ್ತಾ ಹೋಗೋಣ. ಕೋಟಿ ಡೀಲ್, ಮಿನಿಸ್ಟರ್ ಕಚೇರಿಯ ಕಾಲ್. ಏನಿದು ಹಾಗಾದ್ರೆ? ಚೆಕ್ ಮೇಲೆ ನಕಲಿ ಸಿಗ್ನೇಚರ್, 3 ಆಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡ ಬಯಲಿಗೆಳೆಯದಿದೆ ಭ್ರಷ್ಟರ ಅಸಲಿ ಮುಖ. ಇದು ವಾಲ್ಮೀಕಿ ನಿಗಮ ಬ್ರಹ್ಮಾಂಡ ಭ್ರಷ್ಟಾಚಾರದ ಸುದ್ದಿ. ರಿಪಬ್ಲಿಕ್ ಕನ್ನಡದಿಂದ ಸೂಪರ್ ಡೂಪರ್ ಸ್ಟೋರಿ ಇದು. ಭ್ರಷ್ಟಾಚಾರವನ್ನ ಬಹಿರಂಗ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಒಂದಲ್ಲ ಎರಡಲ್ಲ, ಕೋಟಿ ಹಗರಣ ಇದು. ಕೋಟಿ ಹಗರಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಫೀಸ್ನಲ್ಲಿ ಕೂತ್ಕೊಂಡು ರಹಸ್ಯದ ಮಾತುಕತೆಯನ್ನು ಆಡೋದು, ಅದರ ಆಡಿಯೋ ಇವೆಲ್ಲವೂ ಕೂಡ ಸಿಕ್ಕಿದೆ. ಜೊತೆಗೆ ಇಬ್ಬರು ಅಧಿಕಾರಿಗಳು, ಅದೇನು ಆಡಿಯೋ ಅಂತ ನೋಡ್ತಾ ಹೋಗೋಣ. ಇಬ್ಬರು ಅಧಿಕಾರಿಗಳಿದಾರಲ್ಲ, ಗೋಗರಿಯೋದು, ಏನಪ್ಪ ಮಾಡೋದು, ಈಗ ಹಣ ಟ್ರಾನ್ಸ್ಫರ್ ಆಗೋಗಿದೆ, ಅದ್ರ ವಾಪಸ್ ಪಡ್ಕೊಳ್ಳೋದು ಹೆಂಗೆ, ಅಧ್ಯಕ್ಷರ ವಿಷಯ ಮುಟ್ಸೋಣ, ಏನು ಕತೆ ಒಂದು. ಮತ್ತೊಂದು ಕಡೆ ನಕಲಿ ಸಹಿ ಮಾಡಿದ್ಯಾರು ಹಾಗಾದ್ರೆ? ಅದರ ಬಗ್ಗೆ ಏನು ಆಡಿಯೋದಲ್ಲಿ ಮಾತನಾಡಿದ್ರು? ಎಷ್ಟು ಹಣ ಹೋಗಿದೆ? ಆ ಹಣವನ್ನು ಈಗ ವಾಪಸ್ ಪಡ್ಕೋಬೇಕಂದ್ರೆ ಏನು ಮಾಡಬೇಕು? ಒಂದು ವೇಳೆ ಕೇಸು CBIಗೆ ಹೋಗ್ಬಿಟ್ರೆ ನಮ್ಮ ಕತೆ ಗೋವಿಂದ, ಬೇಲ್ ಕೊಡೋದೇ ಇಲ್ಲ, ಕಷ್ಟ. ಈ ರೀತಿಯಾದಂಥ ಮಾತುಗಳು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಅಲ್ಲಿಗೆ ಕನ್ಫರ್ಮ್, ವಾಲ್ಮೀಕಿ ಹಗರಣದಲ್ಲಿ, ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿರೋದು ಹಾಗಾದರೆ ಕನ್ಫರ್ಮ್. ಅದರ ನಡುವೆ ಸಚಿವರ ಹೆಸರು ಕೇಳಿ ಬರ್ತಾ ಇರೋದು, ಸಚಿವರ ಕಚೇರಿಯಿಂದ ಫೋನ್ ಕಾಲ್ ಬಂದಿರೋದು. ಯಾರು ಹಾಗಾದರೆ ಆ ಸಚಿವರು? ಸಾಕಷ್ಟು ಪ್ರಶ್ನೆಗಳಿವೆ. ಆ ಆಡಿಯೋ ಏನು, ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅಷ್ಟೇ ಎಲ್ಲ, ನಿಗಮದ ಅಧ್ಯಕ್ಷರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಈಗಾಗಲೇ ಒಂದು ಕಡೆ ವಿಚಾರಣೆ ನಡೀತಾ ಇದೆ ಒಬ್ಬರಿಗೆ, ಸಚಿವರಿಗೆ. ಏನೇನು, ಯಾಕೆ, ಇಲ್ಲಿವರೆಗೂ ಏನಾಗಿದೆ, ಜೊತೆಗೆ ಆ ಆಡಿಯೋದಲ್ಲಿರೋದು ಏನು, ಯಾರ್ಯಾರು ಇಬ್ಬರು ಅಧಿಕಾರಿಗಳು ಗೋಗರ್ದಿದ್ದು ಇಂಥ ಪರಿಸ್ಥಿತಿ ಸಿಗಾಕೊಂಡ್ಬಿಟ್ಟಿದ್ದೀವಲ್ಲಪ್ಪ, ಇದರಿಂದ ಹೆಂಗೆ ಬಚಾವಾಗೋದು, ಒಂದು ವೇಳೆ ಇದಕ್ಕೆ ಸರಿಯಾದಂಥ ದಾರಿಯನ್ನು ನಾವು ತಗೊಳ್ಳಿಲ್ಲ ಅಂತಂದರೆ ನಮಗೆ ಬೇಲ್ ಕೊಡೋದು ಕೂಡ ಕಷ್ಟ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡ್ಕೊಳ್ತಿದ್ದಾರಲ್ಲ. ಯಾರು ಹಾಗಾದರೆ ಆ ಅಧಿಕಾರಿಗಳು? ಏನು ಕತೆ? ಕೋಟಿ ಡೀಲ್ನ ರಹಸ್ಯವನ್ನು ಒಂದು ಕಡೆಯಿಂದ ಬಿಚ್ಚಿಡ್ತೀವಿ. ಅದಕ್ಕೂ ಮುಂಚಿತವಾಗಿ ಸರ್ಕಾರಕ್ಕೆ ಈ ಒಂದು ವಿಚಾರ ಗೊತ್ತಿತ್ತಾ, ಗೊತ್ತಿಲ್ವಾ? ಈ ಸಂಬಂಧಪಟ್ಟದೆ ಸ್ಟೋರಿ ಇದೆ, ನೋಡೋಣ. ಸದ್ದು ಬರೀ ಹಗರಣದ್ದೇ ಸದ್ದು. ನಮ್ಮ ರಾಜ್ಯ ಸರ್ಕಾರ ಅಭಿವೃದ್ಧಿ ಮಾಡಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಆದ್ರೆ ಈಗ ಬರೀ ಹಗರಣಗಳಿಂದಲೇ ಸದ್ದು ಮಾಡ್ತಿದೆ. ಕೋಟಿ ಡೀಲ್ನ ಮೆಗಾ ಆಡಿಯೋ, ರಿಪಬ್ಲಿಕ್ನಲ್ಲಿ ಮೆಗಾ ಭ್ರಷ್ಟಾಚಾರದ ಬಾಂಬ್. ಎಸ್ ವೀಕ್ಷಕರೇ, ನಿಮಗೆ ಈಗಾಗಲೇ ಅರ್ಥ ಆಗಿರಬೇಕು ನಾವು ಯಾವುದ್ರ ಬಗ್ಗೆ ಹೇಳ್ತಿದ್ದೀವಿ ಅಂತ. ಹೌದು, ಇಡೀ ಸರ್ಕಾರವನ್ನೇ ತಲೆ ತಗ್ಗಿಸುವಂತೆ ಮಾಡಿದ್ದ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ಆಡಿಯೋ ರಿಲೀಸ್ ಆಗಿದೆ. ವಾಲ್ಮೀಕಿ ನಿಗಮದ MD ಪದ್ಮನಾಭ್, ಅಕೌಂಟೆಂಟ್ ಪರಶುರಾಮ್ ನಡುವೆ ನಡೆದಿರುವ ಸಂಭಾಷಣೆಯ ಸ್ಫೋಟವಾಗಿದೆ. ಎಲ್ಲವನ್ನೂ ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನ ತರಿಸಿಲ್ಲ, ತರಿಸ್ಬೇಕು ಸರ್. ಅವ್ನು ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ಗೆ ಪತ್ರ ಬರೆದಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ, ಇನ್ನೊಂದು ಯಾಕೆ ಕೇಳಿಲ್ಲ, ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ? ಮಾಡ್ಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್, ಯಾಕಂದ್ರೆ ಅವನು ನೆಗ್ಲಿಜೆನ್ಸಿ ಮತ್ತೆ ಅವನೇನು ಇನ್ವಾಲ್ವ್ ಆಗೋಣ ಗೊತ್ತಿಲ್ಲ ನನಗೆ. ಮಾಹಿತಿಗಳು ಕೊಟ್ಟಿರ್ತಾನೆ. ಆಮೇಲೆ ಇದೆಲ್ಲವೂ ಕೂಡ ಲೆಟರ್ಗಳೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂದು ಸರ್ ಎಷ್ಟು ದಿನ ಪ್ಲಾನ್ ಮಾಡಿದ್ದಾರೆ? ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವ್ರು ಅವ್ರ ಆಫೀಸು. ಸರ್, ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ದುಡ್ಡು ಬ್ಯಾಂಕ್ನವ್ರು ಪ್ರಾಬ್ಲಮ್ ಆಗುತ್ತೆ ಸರ್. ಅದು ಏನು? ಬ್ಯಾಂಕ್ನವರು ಈಗ ಕೇಸ್ ಮಾಡ್ತಾವಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅವರು ಅಂತ.
ಈಗ ಅಧ್ಯಕ್ಷರಿಗೆ ಹೇಳೋದ ಬಿಡುವ ಅಂತ? ಇಲ್ಲ ಸರ್, ಅಧ್ಯಕ್ಷರಿಗೆ ಗಮನಕ್ಕೆ ತರಬೇಕು ಅಂತ. ಹೇಳಿದ್ರೆ ದೊಡ್ಡ ರಾದ್ದಾಂತ ಮಾಡಾಕ್ತಾರೆ. ಈಗ ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ಬಿಡೋಣ, ಒಂದು ದಿವಸ ಮ್ಯಾನೇಜ್ ಮಾಡಿ ಕಳಿಸಿ. ಇವನು ಅವನಿಗೂ ಅಷ್ಟೇ ಆಯ್ತಪ್ಪ, ಎಲ್ಲ ಪ್ರಿಂಟಿಗೆ ಕೇಳಿದ್ದೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದರೆ, ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಇದೆ, ಅದನ್ನು ಕಂಪ್ಲೀಟ್ ತೋರಿಸ್ದೇನೆ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ಸರ್ ಹೆಂಗೆ ಮ್ಯಾನೇಜ್ ಮಾಡೋದು? ಅಕೌಂಟೇ ತೋರಿಸ್ತೀರಾ? ಅಕೌಂಟೇ ತೋರಿಸಲ್ಲ. ಅಲ್ಲ ಸರ್, ಎಲ್ಲ ಗೊತ್ತಾಗುತ್ತಲ್ಲ ಸರ್ ಎಲ್ಲರಿಗೂ. ಗೊತ್ತಾಗ್ತೀರಾ? ಫಾರ್ ಎಕ್ಸಾಂಪಲ್ ಗೊತ್ತಾಗಲ್ಲ ಅನ್ಕೊಡಿ. ಇವಾಗ ಏನು ಅಮೌಂಟ್ ಇದೆ ಅದು ಒಂದು ಲೆಟರ್ ಕೊಟ್ಟು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋದು. ಕೇಳಿದ್ರಲ್ವಾ ವೀಕ್ಷಕರೇ, ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಸಾಯೋದಕ್ಕೂ 2 ದಿನದ ಮೊದಲು ನಡೆದ ಪರಶುರಾಮ್ ಪದ್ಮನಾಭ್ ನಡುವೆ ನಡೆದ ಮಾತುಕತೆ ಬಹಿರಂಗಗೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.